ಈಗ ನನ್ನ ಮಗನ ಮನೆ ಬಿಟ್ಟು ಕಳಿಸೋದಲ್ಲ, ಇನ್ನು ಹೋಗಿ ನನ್ನ ಮಗಳನ್ನೂ ಮನೆ ಬಿಟ್ಟು ಕಳಿಸ್ಬೇಕನ್ನತ್ತಿದ್ದಿ. ಆಕೆ ಗಂಡ ಮನೆಗಿಂದ ಅಲ್ಲಿಂದ ಕಳಿಸ್ಬೇಕಂತ ಅಂದ್ಕೊಂಡಿದ್ದಿ. ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದಿ ನೀನು? ಹಾಂ, ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದಿ? ನಮ್ಮ ಸಂಸಾರ ಎಲ್ಲ ಹಾಳು ಮಾಡ್ಬೇಕಂತ ಅಂದ್ಕೊಂಡಿದ್ದೀಯನ? ಹಾಂ, ಮಾತಾಡ. ಅಯ್ಯೋ ಅತ್ತಿ, ಯಾಕೆ ಈ ಥರ ಎಲ್ಲ ಮಾತಾಡತ್ತೀರಿ? ನಾನು ಏನು ಮಾಡಿದ್ನಿ ಅಂತದ? ನೋಡಿ ಅತ್ತಿ, ಅಂಥದ್ದೆಲ್ಲ ನನಗೆ ಗೊತ್ತೂ ಇಲ್ಲ. ಅವರು ತುಂಬ ದೊಡ್ಡ ತಪ್ಪುಗಳನ್ನೆಲ್ಲ ಮಾಡಿದ್ದಾರೆ. ಅವರು ಆ ಚೂಚಾಟ ಅಷ್ಟ ಅಲ್ದ ಕಳ್ತನ ಕೂಡ ಮಾಡಕತ್ತಾರ. ಅದನ್ನು ನಾನು ಇಷ್ಟೊತ್ತನ ನಿಮ್ಮ ಮುಂದೆ ಹೇಳಲಿಲ್ಲ, ಆದರೆ ಇವಾಗ ಹೇಳಕತ್ತೀನಿ. ಅವರು ಕಳ್ತನ ಮಾಡತ್ತಾರ, ಹೊರಗಷ್ಟ ಅಲ್ದ ಮನ್ಯಾಗನೂ ಮಾಡಕತ್ತಾರ. ಅವ್ರನ್ನ ಹಿಡ್ಕೊಂಡು ಜೈಲಿಗೆ ಅದು ಹಾಕ್ಸಿದ್ರೆ ಯಾರು ಮರ್ಯಾದೆ ಹೋಗ್ತತಿ? ಯಾರು ಮರ್ಯಾದೆ ಹೋಗ್ತತಿ? ಹೇಳ್ರಿ ಅತ್ತಿ, ಹೇಳ್ರಿ. ನಿಮ್ದ ಅಲ್ಲ, ನಿಮ್ದ. ಏನು ಹೇಳತ್ತೀನಿ ನೀನು? ಅವರು ಅದನ್ನಷ್ಟ ಮಾಡಿದ್ರೆ ನಡೀತಿತ್ತು, ಅದನ್ನಷ್ಟ ಮಾಡಿದರೆ ನಾನು ಸುಮ್ಮನೆ ಇರ್ತಿದ್ನಿ. ಆದ್ರೆ ಕಳ್ತನ ಮಾಡಕ್ಕೆ ಹಚ್ಕೊಂಡಿದ್ದಾರೆ, ಕಳ್ತನ ಮಾಡಕತ್ತಾರ. ಗೊತ್ತಾತೆ ನಿಮ್ಗೆ? ನಾನು ಇಷ್ಟು ದಿನ ಹೇಳಬಾರ್ದು ಅಂತ ಸುಮ್ಮನೆ ಇದ್ನಿ. ಆದ್ರೆ ಹೇಳ್ದೆ ಇರೋಕೆ ಆಗತ್ತಿಲ್ಲ, ಅತ್ತೆ. ಇವತ್ತು ಅವ್ರ ಮನೆ ಬಿಟ್ಟು ಹೋಗಿರೋದಕ್ಕೆ ಅದು ಒಂದು ಕಾರಣ. ನಾನು ಅದನ್ನು ಹೇಳ್ತಾನೆ ಅಂದಿರೋದಕ್ಕನ ಅವರು ಮನೆ ಬಿಟ್ಟು ಹೋಗ್ತಾರಂತ ನಿಂತಿರೋದು. ಹೇಳಿ ಅತ್ತಿ, ಯಾರು ತುಳು ಮಾಡ್ತಾನವ? ಹಾಂ, ಮನೇನ ಅವ್ರದಂದ್ರೆ ಯಾರು ತುಳು ಮಾಡಿದಾನವ? ಏನು ನಿಂದು ಮಾಡ್ಯಾನೋ, ಏನು ನಂದು ಮಾಡ್ಯಾನವ? ಏನು ನಿಮ್ಮ ಅಪ್ಪನ ಮಾಡ್ಯಾನೋ? ಹಾಂ, ಅಲ್ಲ, ಹೊರಗಿನ ಕಳ್ತನ ಮಾಡತ್ತಾನ ಅಂತ ಹೇಳ್ತಿದ್ಯಲ್ಲ, ಏನು ಮಾಡತ್ತಾನವ? ಮಂದಿ ಕೊಳ್ಳಾಗಿನ ಚೈನಾಗಳು ಕಳ್ತನ ಮಾಡಕತ್ತಾನ ಅವನು? ಹಾಂ, ನೀ ಯಾವ ನೋಡಿದಿ? ಹೇಳಿ ನನಗೆ. ಇಷ್ಟು ದಿನ ಬಿಟ್ಟು ಇವತ್ತು ಯಾಕೆ ಹೇಳಕತ್ತಿದ್ದೆ ಅದನ್ನು? ಇಷ್ಟು ದಿನ ಹೇಳಬೇಕಾಗಿತ್ತಲ್ಲ. ಮತ್ತು ಮ್ಯಾಗಿನ ಇದಕ್ಕೆ ಈ ಕಣ್ಣಾಗಿನ ನೀರು ಹಾಕಿ ನಾಟಕಗಳನ್ನು ಮಾಡೋದು, ಇದನ್ನೆಲ್ಲ ಡ್ರಾಮಾ ಬಿಟ್ಟುಬಿಡು. ನನ್ನ ಮುಂದೆ ನಡೆಯಂಗಿಲ್ಲ. ಅಯ್ಯವತ್ತಿ, ನಾನೇ ಯಾಕೆ ಸುಳ್ಳು ಹೇಳಿ? ನಿಮಗಷ್ಟು ಅನುಮಾನ ಇದ್ರೆ ನಿಮ್ಮ ನೆಕ್ಲೆಸ್ ಐತಲ್ಲ, ಅಮ್ಮಗೂ ಮಾಡಿಸಿರೋದನ್ನು ಅದನ್ನು ಹೋಗಿ ಪತ್ತಾರ ಅಂಗಡಿಗೆ ಹೋಗಿ ಕೇಳ್ಕೊಂಡು ಬರ್ರಿ. ಇದು ಬಂಗಾರದು, ಇನ್ನು ಸುಮಾರದು ಅಂತ ಅವರೇ ಹೇಳ್ತಾರೆ. ಇದು ಸುಮಾರದು ಅಂತೇಳಿ. ಯಾಕಂತಂದ್ರೆ ಅವತ್ತು ಕಳ್ತನ ಆಗಿತ್ತಂತೂ ನಿಜ. ಆಮೇಲೆ ಅವರು ಅದನ್ನು ಡೂಪ್ಲಿಕೇಟಲ್ಲಿ ತಂದಿಟ್ಟಾರು. ಅದು ನನಗೆ ಅವ್ರಿಗೆ ಅಷ್ಟೇ ಗೊತ್ತಿತ್ತು. ಈಗ ಹೇಳಿ ಕೆಲಸ ಎಲ್ಲರ ಮುಂದೆ ಅವ್ರ ಮರ್ಯಾದೆ ತೆಗೆದುಬೇಡ ಅಂತೇಳಿ ನಾನು ಸುಮ್ಮನೆ ಇದ್ನಿ. ಆದ್ರೆ ಅವ್ರು ಮತ್ತೆ ಹಂಗೆ ಮಾಡ್ಬೇಕಂತೇಳಿ ಮಂದಿದೊಬ್ಬರದೇ ಮಾಡಿದ್ದಾರೆ. ತೊಗೊಂಬಂದು ಅವ್ರ ಬ್ಯಾಗ್ನಾಗ ಇಟ್ಕೊಂಡಿದ್ರು. ಅದು ಎಷ್ಟು ಸರಿ? ಮಣ್ಣನವ್ರದ್ದೇನೋ ಮಾಡಿರೋ ಕಷ್ಟ ಆಯಿತು, ಬಗೆಹರಿಸ್ಕೊಂಡ್ರು, ಓಕೆ. ಹೊರಗಡೆದು ಹಂಗೆ ಮಾಡಿದ್ರೆ ಮತ್ತು ಕಳ್ತನ ಮಾಡತ್ತಾರಂತ ಅಂದಂಗೆ ಆಯ್ತಲ್ಲ. ನಾಳೆ ಜೈಲಿಗೆ ಹೋಗ್ಕೊಂಡ್ರೆ ಕಳ್ಳ, ಕದೀಮ, ಈ ರೀತಿ ಎಲ್ಲ ಅವ್ರ ಹೆಸರು ಬರುತ್ತಾ ಇಲ್ಲ? ಹೇಳತ್ತೆ, ಹೇಳು. ನೀ ಕರೆ ಹೇಳಕತ್ತೇನ? ಅಂದ್ರೆ ಅವತ್ತು ನಕ್ಲೆಸ್ ತುಳು ಮಾಡಿದ್ದು ನನ್ನ ಮಗ, ಆಮೇಲೆ ತಂದಿಟ್ಟಿದ್ದು ಸುಮಾರತ ನನ್ನ ಮಗ ನನ್ನ. ಹೌದಾ? ಸರಿ. ಮತ್ತು ಅವಾಗ ಹೇಳ್ಬೇಕಾಗಿತ್ತು ನೀನು. ಅವಾಗ ಹೇಳ್ದ, ಈಗ ಯಾಕೆ ಹೇಳಕತ್ತಿದ್ದಿ? ಅವಾಗ ಹೇಳಿದ್ರೆ ಏನು ಮಾಡ್ಬೇಕು ಮಾಡ್ತಿದ್ವಲ್ಲ. ಹಾಂ, ಈಗ ಹೇಳಿ ಮಾಡ್ತಾ ಹಾಳಾದ್ಮೇಲೆ ಈಗ ಹೇಳಕತ್ತೇನೆ ನೀನು? ಇಲ್ಲ ಅತ್ತೆ, ಅವಾಗ ಎಲ್ಲರೂ ಇದ್ದರು ಮನೇಲಿ. ಸುಂದರಿ ಅಕ್ಕನ ಗಂಡನೇ ಇದ್ದರು. ಆಮೇಲೆ ನನ್ನ ಗಂಡ, ಅಪ್ಪ, ಅಮ್ಮ ಎಲ್ಲರ ಮುಂದೆ ನನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಆದ್ನಿ. ಇಷ್ಟ ಮಾಡಿದ್ರು ನನ್ನ ತಾಳಿ ಕಟ್ಟಿರೋ ಗಂಡ ಅಂತೇಳಿ. ಆದರೆ ಅವ್ರಿಗೆ ನಾನು ಹೆಂಡತಿ ಅನ್ನೋದು ಒಂದು ಕಿಂಚಿಟ್ಟೂ ಇಲ್ಲ. ಈಗ ನನಗೆ ಅಂದು ಮನೆ ಬಿಟ್ಟು ಹೋಗಿದ್ದಾರೆ. ಅಷ್ಟೆಲ್ಲ ತಿಳ್ಕೊಂಡ್ರು. ಇಲ್ಲ, ನನ್ನ ಮನೆ ಬಿಟ್ಟು ಹೋಗಂತ ಹೇಳಿದರು. ನೋಡಿ, ನೀವು ಇದೇ ರೀತಿ ಮಾಡಿದ್ರೆ ನಿಮ್ಮ ಅಮ್ಮಂಗೆ ನಾನು ಹೇಳಬೇಕಾಗುತ್ತೆ, ನಕ್ಲೆಸ್ ತೊಗೊಂಡಿದ್ದು ನೀವು ಅಂತೇಳಿ ಅಂತಾನೆ. ಹೇಳ್ಕೊ ಹೋಗು, ನಾನೇನು ಅಂಜಲ್ಲ ಅಂತ ಹೇಳಿ ಇವಾಗ ಮನೆ ಬಿಟ್ಟು ಹೋದರು. ನಾನು ಸುಳ್ಳು ಹೇಳಿದ್ರೆ ನೀವು ಕಷ್ಟಪಟ್ಟು ತೊಗೊಂಡಿರೋ ನಕ್ಲೆಸ್ನ ಭತ್ತ ಅಂಗಡಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ, ನಿಮ್ಗೆ ಗೊತ್ತಾಗತ್ತೆ ಅದು ಬಂಗಾರದ ಸುಮಾರದ ಅಂತ ಹೇಳಿ. ಹಾಂ, ಈಗ ಹೊಕ್ಕನೆ ಅದನ್ನ ಕೇಳ್ಕೊಂಬರ್ತಾನೆ. ಅದೇನಾರ ಸುಮಾರದಾಗಿತ್ತು ನೀ ಹೇಳಿದ್ಕ ನಾನು ಒಪ್ಕೋತಾನೆ. ಅದೇನಾರ ಬಂಗಾರದಾಗಿತ್ತಂದ್ರೆ ಅವಾಗೇನು ಮಾಡೋಣ ಹೇಳ? ನನ್ನ ಮಗನ ಹುಡ್ಕೊಂಡು ಹೋಗಿ ಕರ್ಕೊಂಡು ಬರ್ಬೇಕು. ಅವ್ನು ಕಾಲಿಗೆ ಬಿತ್ತ ತಪ್ಪಾತಂತ ಕೇಳ್ಬೇಕು ನೀನು. ಇಲ್ಲ ಅಂದರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಸರಿ ಅತ್ತೆ, ಹಂಗೆ ಮಾಡ್ತೇನೆ. ಅಕಸ್ಮಾತ್ ಅದು ಸುಮಾರಾಗಿದ್ರೆ ಅವಾಗೇನು ಮಾಡಲಿ ಹೇಳ್ರಿ? ಅವಾಗ ಏನು ಮಾಡ್ತಾನಂತ, ಅವಾಗ ಏನು ಮಾಡ್ಬೇಕಂತ ನನ್ನ ಕೇಳ್ತಿದ್ದಿ? ಅವಾಗ ಏನು ಮಾಡ್ತಿದ್ದಿ? ಇವಾಗ ಹೆಂಗೆ ತನ್ನಗದಿಲ್ಲ ಹಂಗೆ ತನ್ನಗ ಇರ. ನನ್ನ ಮಗನ ನಾನು ಹುಡ್ಕೊಂಡು ನಾನು ಕರ್ಕೊಂಡು ಬರ್ತಾನೆ. ಆದರೆ ಅದು ಬಂಗಾರದಾಗಿತ್ತಂದ್ರೆ ನೀನು ಅವ್ನು ಕಾಲು ಬಿತ್ತ ಈ ಮನೆಗೆ ಹೆಂಗೆ ಕರ್ಕೊಂಡು ಬರ್ತೀವೋ ಗೊತ್ತಿಲ್ಲ, ಕರ್ಕೊಂಬರ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಏನೇ ಆಗಲಿ ನಿಮ್ಮ ಮಗ ಈ ಮನೆಯಾಗಿರ್ಬೇಕು. ತಪ್ಪು ಮಾಡೋಣ ಅನ್ನೋದಾದ್ರೆ ನೀವು ಕರ್ಕೊಂಡು ಬರ್ತಾರೆ, ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಾನು ಕರ್ಕೊಂಬರ್ಬೇಕು. ಅವ್ರು ತಪ್ಪು ಮಾಡಿರೋದು ನನಗೆ ಗೊತ್ತೈತೆ ಅಂತಂದ್ರೂ ನೀನು ನನ್ನ ಮಾತಾ ನಂಬತ್ತಿಲ್ಲಲ್ಲ ಅತ್ತಿ. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ನನ್ನ ಮುಂದೆ ಹೇಳಿದಾರೆ ಅವ್ರು ಬಾಯಿ ಬಿಟ್ಟು. ಆದರೂ ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಬರತ್ತಿಲ್ಲಲ್ಲ. ಹೆಂಗೆ ನಂಬಿಕೆ ಬರ್ತೈತಿ?
ಸಾಕು ಬಾಯ್ ಮುಚ್ಚಿನ. ಅತ್ತೆ ನನ್ನ ಮೇಲೆ ಕೈ ಮಾಡಕ್ಕೆ ಬರತ್ತೀರಿ, ಅಂತ ತಪ್ಪು ನಾನು ಏನು ಮಾಡೀನಿ? ಛೇ, ಸಿಟ್ಟು ತರಿಸ್ಬೇಡ ಅಂತ ಹೇಳ್ತಾರೆ, ಮತ್ತೆ ಹಂಗೆ ಸಿಟ್ಟು ತರ್ತಿದೇನ? ಹೋಗಿ ಕೆಲಸ ಮಾಡಿ ಹೋಗಿ ನಾನು ಹೋಗಿ ಪತ್ತಾರಂಗಡಿ ಹೋಗಿ ಕೇಳ್ಕೊಂಬತ್ತೇನೆ. ಅಷ್ಟಾಗ ಮನೆಗಿಂದೆಲ್ಲ ಹೊರೆ ಮುಗಿಸ್ ನೋಡೋಣ, ಗೊತ್ತಾಗ್ತದೆ. ಇಲ್ಲ ನನ್ನ ಜೊತೆಗೆ ನೀನಪ್ಪ ನೋಡೋಣ ಏನನ್ನೋದು ಅಲ್ಲೇ ತಿಳಿಲಿ. ಸರಿ ಅತ್ತೆ, ನೀವು ಹೆಂಗೆ ಹೇಳ್ತೀರಾ ಹಾಗೆ ಆಗಲಿ. ನಡೀಲಿ ಹೋಗೋಣ. ದೇವ್ರಿ, ಅದು ಸುಮಾರು ಜನ, ಅದು ನನಗೆ ಗೊತ್ತು. ಅದ್ರ ಅದನ್ನ ಇವ್ರು ಬಂಗಾರದ ಅಂತ ಹೇಳತ್ತಾರ. ಅಕಸ್ಮಾತ್ ನನ್ನ ಗಂಡ ಅದನ್ನ ನನಗೆ ಗೊತ್ತಿಲ್ಲದಿರಾಗ ಬಂಗಾರದ ಏನಾದರೂ ತಂದಿಟ್ಬಿಟ್ಟಿದ್ರೆ ಏನು ಮಾಡೋದು? ನಾನು ನೋಡಿದ್ದು ಮಂದಿದು ಅಂದ್ಕೊಂಡಿರೋದು ಅದು ಅದೇ ಬಂಗಾರದೇ ಆಗಿದ್ರೆ ಜಗಳ ಮಾಡ್ತಾ ಕಾರಣಕ್ಕೆ ಅವ್ರು ನನ್ನ ಮುಂದೆ ಹೇಳಿದೆ ತಂದಿಟ್ಟಿದ್ರೆ ಅವ್ರ ಕಾಲು ಬಿದ್ದು ಕರ್ಕೊಂಬರ್ಬೇಕು ಅಷ್ಟೇ ಅಲ್ಲ. ಆಯಿತು, ಕರ್ಕೊಂಡು ಬಂದು ಅವ್ರನ್ನ ಈ ಮನೆಗೆ ಬಿಟ್ಟು ನಾನಂತೂ ಇಲ್ಲಿರಲ್ಲ. ನಾನು ಮನೆಗೆ ಹೋಗ್ತೀನಿ, ಸತ್ತರು ನಾನು ಇರಲ್ಲ. ಬೇಡ ಬೇಡ. ಅದು ಸುಮಾರು ಅಂತ ಆಗಲಿ ಮಾಡ್ತಾನೆಕಿನ. ಬಂಗಾರ ಅಂತ ಗೊತ್ತಾಗಬೇಕು, ಕತ್ತಡ್ದು ಹೊರಗೆ ತರ್ತಾನೆ ನಾನೈಕೆನ. ನನ್ನ ಮಗ ಮನೆಗೆ ಬರಲಿ, ಈಕೆ ನಾನು ಹೊರಗೆ ತರ್ತಾನೆ. ಎಲ್ಲ ಮಾಡಿ ಇವ್ರ ಕಡೆಯಿಂದ ನಾನು ಅನಿಸ್ಕೋಬೇಕಾ? ಇಲ್ಲ ಇಲ್ಲ, ಏನಾದರೂ ಆಗಲಿ, ನಾನು ಮಾತ್ರ ನಮ್ಮ ಮನೆಗೆ ಹೋಗಲೇಬೇಕು. ನನಗೆ ಇಲ್ಲಿರೋಕ್ಕಾಗಲ್ಲ. ಅತ್ತೆ ಮಾವ ಇದ್ದಾಗ ಅಳೋ ಥರ ನಾಟಕ ಆಡಿ ಇವಾಗ ನೋಡಿದ್ರೆ ನನ್ನ ಮೇಲೆ ಕೆಂಡಗಾರಾಗತ್ತಾಳೆ. ಎಷ್ಟೇ ಮಾಡಿದ್ರು ಮಗ ಏನೇ ತಪ್ಪು ಮಾಡಿದ್ರು ಅದು ಇವ್ರ ಕಣ್ಣಿಗೆ ತಪ್ಪ ಕಾಣಕತ್ತಿಲ್ಲ. ಅದೆಲ್ಲ ಸರಿ ಯಾಕಂತ ಇದೆಯಾ? ಮತ್ತು ಬೈದು ಹೊಡೆಯೋದೆಲ್ಲ ಮಾಡ್ತಾಯಿದ್ರು, ಅದೆಲ್ಲ ಸುಮ್ಮನೆನಾ? ಈಗ ನೋಡಿದ್ರೆ ಮಗ ಮನೆ ಬಿಟ್ಟು ಹೋಗ್ಯ ಅಂತ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಮಾವ ಇದ್ದಾಗ ಕಣ್ಣೀರು ಹಾಕಿ ಎಷ್ಟು ಚೆಂದ ಮಾತಾಡಿದರು. ಅವರ ಕಡೆ ಹೋದ್ಮೇಲೆ ಈಗ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ. ಏನು ಮಾಡಲಿ ನಾನು, ಏನು ಮಾಡಲಿ? ನಡಿ ಹೋಗೋನು ಪತ್ತಾರಂಗಡಿ ಹೋಗಿ ಕೇಳ್ಕೊಂಡು ಬರೋಣ, ಇದು ಬಂಗಾರದ ಏನು ಸುಮಾರ್ದ ಅಂತೇಳಿ. ರೀ ಬಂದ್ರಿ, ಬನ್ನಿ. ಬಂದೆ ಅಪ್ಪ, ಬಾ ಒಳಗೆ ಬಾರೋ. ನೀನಿಲ್ಲ ಅಂತ ಹೇಳಿ ನನಗೆ ಎಷ್ಟು ನೋವು ಆಗೋದಿತ್ತು ಗೊತ್ತೇನೆ. ಬಂದೆಲ್ಲ ನಂಗೆ ಅಷ್ಟೇ ಸಾಕು. ಯವ್ವ, ನಾನು ಇಲ್ಲಿ ವಾಪಸ್ ಮನೆಗೆ ಬಂದಿಲ್ಲ. ನನ್ನ ಫೋನ ಇಲ್ಲೇ ಬಿಟ್ಟು ಹೋಗೇನು, ಅದನ್ನು ಒಯ್ಯಾಕಂತ ಬಂದಿದ್ನಿ. ನೀನೇನು ನಕ್ಲೆಸ್ ಹಿಡ್ಕೊಂಡು ನಿಂತಿದ್ದಿ? ಏನಿದು ನಕ್ಲೆಸ್ ಮಾರಾಕೊಂಟೇನ? ಇಲ್ಲಲ್ಲ, ಇದನ್ನ ಪತ್ತಾರಂಗಡಿಗೆ ತೋರಿಸಿ ಮಾರಾಕೊಂಟಾನೆ. ಯಾಕೋ ಇದು ಕಲರ್ ಒಂಥರ ಕಾಣಕತ್ತಿತ್ತು, ಅದಕ್ಕೆ ಯಾಕೋ ಇದು ಬಂಗಾರದ ಸುಮಾರು ಅನ್ನೋಂಗಾತು. ಅವಾಗ ಕಲರ್ ಬೇರೆ ಇತ್ತು, ಈಗ ಕಲರ್ ಬೇರೆ ಐತಿ. ಅದಕ್ಕಾಗಿ ಅವಾಗೆಲ್ಲ ಮಂದಿ ಇದ್ರಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ನಿ. ಅದಕ್ಕೆ ಇವಾಗ ಹೊಂಟಿದ್ನಾಕಿನ ಕರ್ಕೊಂಡನ ಕೇಳ್ಕೊಂಬರ್ ನಡಿ ಅಂತ. ಯಾಕೆ ನೋಡ್ರ ತಗೊಂತ ನಿಂತ್ಬಿಟ್ಟಿಲ್ಲ, ಕರ್ಕೊಂಡು ಹೊಂಟಿದ್ನಿ. ನೀನು ಯಾಕೆ ವಾಪಸ್ ಬಂದು ಮತ್ತೆ ಹೋದವ? ಬರೋದಿಲ್ಲ ಅಂತ ಹೇಳಿಗಿತ್ತಿ? ಬರಬಾರ್ದಾಗಿತ್ತೇನ? ನನ್ನ ಫೋನ್ ಇತ್ತಂತ ಹೇಳಿನಲ್ಲ, ಫೋನ್ ತೊಗೊಂಡು ಹೋಗಕ್ಕಂತ ಬಂದೀನಿ. ಇಲ್ಲ ಅಂದಿದ್ರೆ ನಾನು ಯಾಕೆ ಬರಲಿ? ಹೆಂಗೋ ಬಂದಿಯಲ್ಲಪ್ಪ, ಹೋಗ್ಬೇಡ. ಇನ್ನು ಮುಂದೆ ಇಲ್ಲೇ ಇರು. ನಿಮ್ಮಪ್ಪಾಗ ನಾ ಹೇಳ್ತಾನೆ. ಹಾಂ, ಈಗಿನ ಬೇಕಿದ್ರೆ ಒಂದು ಸ್ವಲ್ಪ ದಿನ ಅವ್ರ ತವ್ರ ಮನೆಗೆ ಕಳಿಸ್ತಾನೆ. ನೀನು ಇಲ್ಲೇ ಇರಪ್ಪ. ಇಲ್ಲಮ್ಮ, ನಾ ಇಲ್ಲಿ ಇರಕ್ಕೆ ಬಂದಿಲ್ಲ. ನಾನು ಹೋಗಬೇಕು. ನನ್ನ ಕೆಲಸಗಳದಾವು. ನಾನು ಈಗ ಹೋಗತ್ತಾನ ನೋಡು. ಆಕಿನ ಇಟ್ಕೊಂಡು ಆರಾಮಾಗಿರ್ರಿ. ಅಪ್ಪಾಗ ಆಕೆ ಬೇಕಾಗಿಗಳಲ್ಲ. ನಾನು ಹೊಡಿತಾನಂತಾನ. ಮೊದಲಾಗಿದ್ರೆ ಹೊಡಿತಾನೋ ಗಿಡಿತಾನೋ ಅಂದ ಹೋಗಿರ್ತೀನಿ ನಮ್ಮ ಮನೆ ಬಿಟ್ಟು. ಈಗ ಹೊಡಿತಾನೋ, ಚಪ್ಪಲ್ ತೊಗೊಂಡು ಹೊಡಿತಾನೋ, ಕಟ್ಗೆ ತೊಗೊಂಬಾರ್ಲೆ ಇಲ್ಲಿ ಹೊಡಿತಾನೋ ಅವನಂತ ಅಂದಾನ. ಅಷ್ಟೆಲ್ಲ ಅನಿಸ್ಕೊಂಡ ಇಲ್ಲಿರಾಕ ನನ್ನ ಮನಸ್ಸು ಒಪ್ಪು ನಾನು ಫೋನ್ ತೊಗೊಂಡು ಹೋಗ್ತಾನೆ. ನನ್ನ ಸೊಮ್ಮ ನನಗೆ ಈರಂತೇಳಿ ಕಾಟ ಕೊಡಬೇಡ ರೀ. ಬೇಕಿದ್ರೆ ನಿಮ್ಮ ಕಾಲು ಬೀಳ್ತೇನೆ ರೀ. ಇಲ್ಲೇ ಇರ್ರಿ, ಹೋಗ್ಬೇಡ್ರಿ. ಸಿಟ್ನಾಗ ಏನೋ ಒಂದೆರಡು ಮಾತು ಹೆಚ್ಚಿಗೆ ಅಂದಿರ್ಬೋದು. ನೀವೇನಾದರೂ ಹೋದ್ರೆ ನಾನು ಏನು ಮಾಡ್ಬೇಕಂತ ಗೊತ್ತಾಗಲ್ತ್ರಿ. ಕಾಲಿಗೆ ಬೀಳ್ತೇನೆ ರೀ, ಹೋಗ್ಬೇಡ್ರಿ. ಮಾಡೋದಿಲ್ಲ ಮಾಡಿ ಇವಾಗ ಕಾಲಿಗೆ ಬಿದ್ದರೆ ಏನದು? ಹಾಂ, ಮಾಡುವಾಗ ಯೋಚನೆ ಮಾಡಬೇಕಾಗಿತ್ತು. ಅಂಥ ಪರಿಚಯಗಳು ನಿನಗೆ ಮಾಡುವಂಥದ್ದು ಇದಕ್ಕೆ ಬೇಕಾಗಿತ್ತು. ನಾ ಹೇಳೋದನ್ನು ಕೇಳ್ಕೊಂತ ಸುಮ್ಮನೆ ಇರಂತ ಹೇಳಿದ್ನೇ ಇಲ್ಲ ನಾನು. ನೀವೇನು ಹೇಳಿದ್ರಿ ಅಂತೇಳಿ ಅತ್ತೆ ಮುಂದೆ ಹೇಳ್ರಿ. ಅವ್ರು ಹಿಂದ್ರ ಕೇಳ್ಕೊಂತ ಇರಂದ್ರೆ ನಾನು ಕೇಳ್ಕೊಂತ ಇರ್ತಾನೆ. ಹೌದು, ಅದಕ್ಕೇನ ಹೇಳ್ತಾನೆ ನಮ್ಮ ಹೋಗನು. ಹೇಳಕ್ಕೆ ನನಗೇನು ಭಯ ಇಲ್ಲ.